2 ವರ್ಷದಿಂದ ಇದೇ ಜಾಗದಲ್ಲಿ ಟೀಮ್ ಮಾರ್ತಿದ್ದೆ. ಹಾಯ್ ಹಲೋ, ನಾನು ಪ್ರಶಾಂತ್. ನಾನೊಬ್ಬ ಸಿವಿಲ್ ಇಂಜಿನಿಯರ್. ಆದರೆ ಜಾಬ್ ಹೋಗೋ ಇಂಟ್ರೆಸ್ಟ್ ಇರಲಿಲ್ಲ. ಏನೇ ಮಾಡಿದ್ರು ಓನಾಗಿ ಮಾಡಬೇಕನ್ನೋ ಆಸೆ ತುಂಬ ಆಯಿತು. ಸೊ ಸಿವಿಲ್ ಇಂಜಿನಿಯರಿಂಗ್ ಆಗಿದ ತಕ್ಷಣ ರೋಡ್ ಸೈಡಲ್ಲಿ ಚಿಕ್ಕದಾಗ ಒಂದು ಟೀ ಶಾಪ್ ಓಪನ್ ಮಾಡಿದೆ. ಚೆನ್ನಾಗಿ ಓಡ್ತಾಯಿತ್ತು. ಸೊ ಅದಾಗಿದ ತಕ್ಷಣ ಅದರಲ್ಲಿ ಬಂದಿದ್ದ ದುಡ್ಡನ್ನ ಸೇವ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಓಪನ್ ಮಾಡೋಣ ಆಸೆಯಿಂದ ಇನ್ನೊಂದು ಔಟ್ಲೆಟ್ ಓಪನ್ ಮಾಡಿದೆ. ಸೊ ಅದಾದಮೇಲೆ ಸ್ವಲ್ಪ ಇಶ್ಯೂಸಿಂದ 2 ಲಾಸ್ ಆಯಿತು. ಸೊ 2 ಕ್ಲೋಸ್ ಮಾಡೋ ಥರ ಆಯಿತು. ಮತ್ತು ಲೈಫಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಸೊ ಮತ್ತೆ ಈವೆಂಟ್ಸ್ ಅಂತ ಒಂದು ಸ್ಟಾರ್ಟ್ ಮಾಡಿದೆ. ಸೊ ಡೈಲಿ ಆನ್ ಮಾಡ್ತಾಯಿದ್ದೆ. ಅದರಲ್ಲಿ ಬಂದಿದ್ದು ದುಡ್ಡನ್ನ ಸೇವ್ ಮಾಡಿಕೊಂಡು ಒಂದು ಫೋನ್ ತೊಗೊಂಡೆ. ಆ ಫೋನ್ ತೊಗೊಂಡ್ಮೇಲೆ ಗೊತ್ತಾಯಿತು ನಂಗೆ ಫೋಟೋಗ್ರಫಿ ಮೇಲೆ ಇಂಟ್ರೆಸ್ಟ್ ಇದೆ ಅಂತ. ಸೊ ಅದನ್ನು ಸೀರಿಯಸ್ ಆಗಿ ತೊಗೊಂಡು ಒಂದು ಪ್ರೊಫೆಷ್ನಲ್ ಫೋಟೋಗ್ರಫಿ ಕೋರ್ಸ್ ಕಂಪ್ಲೀಟ್ ಮಾಡಿದೆ. ಅದಾದಮೇಲೆ ಕ್ಯಾಮ್ರಾ ಬೇಕಾಗಿತ್ತು, ಬಟ್ ದುಡ್ಡಿರಲಿಲ್ಲ. ಸೊ ಮತ್ತೆ ಈವೆಂಟ್ಸ್ ಹೋದೆ. 2-3 ಮಂತ್ಸ್ ಈವೆಂಟ್ಸ್ ಮಾಡಿದೆ, ದುಡ್ಡನ್ನ ಸೇವ್ ಮಾಡಿಕೊಂಡೆ, ಮತ್ತೆ ಒಂದು ಡ್ರೀಮ್ ಕ್ಯಾಮ್ರಾ ತೊಗೊಂಡೆ. ಸೊ ನಾನು ಹೊಸದಾಗಿ ಫೋಟೋಗ್ರಫಿ ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಲಾಂಗ್ ವಿತ್ ದಟ್ ನಾನು ಫೋಟೋಗ್ರಫಿ ರಿಲೇಟೆಡ್ ಕಂಟೆಂಟ್ ಕೂಡ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ಸೊ ಅಟ್ ದ ಸೇಮ್ ಟೈಮ್ ನಾನು ಮಾರ್ಕೆಟಿಂಗ್ ಮಾಡ್ದಂಗೂ ಇರುತ್ತೆ ನನ್ನ ಒಂದು ಪ್ರೊಫೆಷ್ನಲ್ ಪೇಜ್ಗೆ. ಸೊ ಅಷ್ಟೇ.